ಹಲೋ ಗೆಳೆಯರೇ, ನಮ್ಮ ಭಾರತ ದೇಶದ ಭೂಗೋಳ, ಹವಾಮಾನ ಮತ್ತು ನಕ್ಷೆಗಳ ಬಗ್ಗೆ ನಿಮಗೆ ಎಷ್ಟು ಗೊತ್ತು? ಇವತ್ತಿನ ಪ್ರಶ್ನೆಗಳು ಸ್ವಲ್ಪ ಈಸಿ ಅನ್ನಿಸಬಹುದು, ಆದರೆ ಟ್ವಿಸ್ಟ್ ಇದೆ. ನೀವು 15ರಲ್ಲಿ ಎಷ್ಟು ಸರಿಯಾಗಿ ಉತ್ತರ ಕೊಡ್ತೀರಾ ನೋಡೋಣ. ಮೊದಲನೆಯ ಪ್ರಶ್ನೆ, ಭಾರತದ ದಕ್ಷಿಣ ತುದಿಯಲ್ಲಿರುವ ಸ್ಥಳ ಯಾವುದು? ನಿಮ್ಮ ಆಪ್ಷನ್ಸ್: ಎ ಇಂದಿರಾ ಪಾಯಿಂಟ್, ಬಿ ಶಿಲ್ಲಾಂಗ್, ಸಿ ರಾಮೇಶ್ವರಂ, ಡಿ ಪೋರ್ಟ್ ಬ್ಲೇರ್. ಸರಿಯಾದ ಉತ್ತರ ಆಪ್ಷನ್ ಎ ಇಂದಿರಾ ಪಾಯಿಂಟ್. ಭಾರತದ ದಕ್ಷಿಣದ ತುತ್ತ ತುದಿ ಇಂದಿರಾ ಪಾಯಿಂಟ್. ಇದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಗ್ರೇಟ್ ನಿಕೋಬಾರ್ನಲ್ಲಿದೆ. ಈ ಹಿಂದೆ ಇದನ್ನು ಪಿಗ್ಮಾಲಿಯನ್ ಪಾಯಿಂಟ್ ಎಂದು ಕರೆಯಲಾಗುತ್ತಿತ್ತು. ಮುಂದಿನ ಪ್ರಶ್ನೆ, ಭಾರತದ ಅತ್ಯಧಿಕ ಮಳೆ ಬೀಳುವ ಸ್ಥಳ ಯಾವುದು? ನಿಮ್ಮ ಆಪ್ಷನ್ಸ್: ಎ ರಾಮೇಶ್ವರಂ, ಬಿ ಮೌಸಿನ್ ರಾಮ್, ಸಿ ಶಿಲ್ಲಾಂಗ್, ಡಿ ಗುವಾಹಟಿ. ಸರಿಯಾದ ಉತ್ತರ ಆಪ್ಷನ್ ಬಿ ಮೌಸಿನ್ ರಾಮ್. ಭಾರತದಲ್ಲಿ ಮತ್ತು ಪ್ರಪಂಚದಲ್ಲೇ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಮೇಘಾಲಯ ರಾಜ್ಯದ ಪೂರ್ವ ಖಾಸಿ ಹಿಲ್ಸ್ ಜಿಲ್ಲೆಯಲ್ಲಿರುವ ಮೌಸಿನ್ ರಾಮ್ ಆಗಿದೆ. ಮುಂದಿನ ಪ್ರಶ್ನೆ, ಭಾರತದ ಹವಾಮಾನವನ್ನು ಪ್ರಭಾವಿಸುವ ಪ್ರಮುಖ ಗಾಳಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ಪಶ್ಚಿಮ ಗಾಳಿಗಳು, ಬಿ ಮಾರುತ ಗಾಳಿಗಳು, ಸಿ ಧ್ರುವ ಗಾಳಿಗಳು, ಡಿ ಸಮವೃತ್ತ ಗಾಳಿಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ಮಾರುತ ಗಾಳಿಗಳು. ಭಾರತದ ಹವಾಮಾನವನ್ನು ಪ್ರಭಾವಿಸುವ ಅತ್ಯಂತ ಪ್ರಮುಖವಾದ ಗಾಳಿ ಮಾನ್ಸೂನ್ ಮಾರುತಗಳು. ಇವುಗಳಲ್ಲಿ ಪ್ರಮುಖವಾಗಿ 2 ವಿಧಗಳಿವೆ. ಒಂದು ನೈಋತ್ಯ ಮಾನ್ಸೂನ್, ಮತ್ತೊಂದು ಈಶಾನ್ಯ ಮಾನ್ಸೂನ್. ಮುಂದಿನ ಪ್ರಶ್ನೆ, ಭಾರತದ ನಕ್ಷೆಯಲ್ಲಿ ಥಾರ್ ಮರುಭೂಮಿ ಯಾವ ಭಾಗದಲ್ಲಿ ಇದೆ? ನಿಮ್ಮ ಆಪ್ಷನ್ಸ್: ಎ ಪೂರ್ವ ಭಾರತ, ಬಿ ಪಶ್ಚಿಮ ಭಾರತ, ಸಿ ಉತ್ತರ ಭಾರತ, ಡಿ ದಕ್ಷಿಣ ಭಾರತ. ಸರಿಯಾದ ಉತ್ತರ ಆಪ್ಷನ್ ಬಿ ಪಶ್ಚಿಮ ಭಾರತ. ಇದು ಭಾರತದ ಅತ್ಯಂತ ದೊಡ್ಡ ಮರುಭೂಮಿಯಾಗಿದ್ದು, ಭಾರತದ ಒಟ್ಟು ಭೂಪ್ರದೇಶದ ಸುಮಾರು 6% ಭಾಗವನ್ನು ಆವರಿಸಿದೆ. ಥಾರ್ ಮರುಭೂಮಿಯು 85%ಕ್ಕಿಂತ ಹೆಚ್ಚು ಭಾಗ ಭಾರತದಲ್ಲಿದೆ, ಉಳಿದದ್ದು ಪಾಕಿಸ್ತಾನಕ್ಕೆ ವಿಸ್ತರಿಸಿದೆ. ಮುಂದಿನ ಪ್ರಶ್ನೆ, ಗಂಗಾ ನದಿ ಯಾವ ಸಮುದ್ರದಲ್ಲಿ ಸೇರುತ್ತದೆ? ನಿಮ್ಮ ಆಪ್ಷನ್ಸ್: ಎ ಅರಬ್ಬಿ ಸಮುದ್ರ, ಬಿ ಬಂಗಾಳ ಕೊಲ್ಲಿ, ಸಿ ಹಿಂದೂ ಮಹಾಸಾಗರ, ಡಿ ಕೆಂಪು ಸಮುದ್ರ. ಸರಿಯಾದ ಉತ್ತರ ಆಪ್ಷನ್ ಬಿ ಬಂಗಾಳ ಕೊಲ್ಲಿ. ಇದು ಹಿಮಾಲಯದ ಗಂಗೋತ್ರಿ ಹಿಮನದಿಯಿಂದ ಉದ್ಭವಿಸಿ ಭಾರತ ಮತ್ತು ಬಾಂಗ್ಲಾದೇಶದ ಮೂಲಕ ಹರಿದು ಅಂತಿಮವಾಗಿ ವಿಶ್ವದ ಅತಿದೊಡ್ಡ ಡೆಲ್ಟಾವನ್ನು ಗಂಗಾ ಬ್ರಹ್ಮಪುತ್ರ ಡೆಲ್ಟಾ ರೂಪಿಸಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಮುಂದಿನ ಪ್ರಶ್ನೆ, ಭಾರತದ ಅತಿ ಉದ್ದದ ನದಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ಯಮುನಾ, ಬಿ ಗಂಗಾ, ಸಿ ಗೋದಾವರಿ, ಡಿ ನರ್ಮದಾ. ಸರಿಯಾದ ಉತ್ತರ ಆಪ್ಷನ್ ಬಿ ಗಂಗಾ. ಉದ್ದ ಸುಮಾರು 2525 ಕಿಲೋಮೀಟರ್. ಉಗಮ ಸ್ಥಾನ ಉತ್ತರಾಖಂಡದ ಗಂಗೋತ್ರಿ ಹಿಮನದಿ. ಅಂತ್ಯ ಬಂಗಾಳ ಕೊಲ್ಲಿ ಬಾಂಗ್ಲಾದೇಶದ ಮೂಲಕ. ರಾಜ್ಯಗಳು ಉತ್ತರಾಖಂಡ, ಉತ್ತರ ಪ್ರದೇಶ, ಬಿಹಾರ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳಲ್ಲಿ ಹರಿಯುತ್ತದೆ. ಮುಂದಿನ ಪ್ರಶ್ನೆ, ಭಾರತದ ಹೃದಯ ಎಂದು ಕರೆಯಲ್ಪಡುವ ರಾಜ್ಯ ಯಾವುದು? ನಿಮ್ಮ ಆಪ್ಷನ್ಸ್: ಎ ಮಹಾರಾಷ್ಟ್ರ, ಬಿ ಮಧ್ಯಪ್ರದೇಶ, ಸಿ ಉತ್ತರ ಪ್ರದೇಶ, ಡಿ ಬಿಹಾರ. ಸರಿಯಾದ ಉತ್ತರ ಆಪ್ಷನ್ ಬಿ ಮಧ್ಯಪ್ರದೇಶ. ಭೌಗೋಳಿಕ ಸ್ಥಾನ: ಇದು ದೇಶದ ಮಧ್ಯಭಾಗದಲ್ಲಿದೆ ಮತ್ತು 5 ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಉತ್ತರ ಪ್ರದೇಶ, ಛತ್ತೀಸ್ಗಢ, ಮಹಾರಾಷ್ಟ್ರ, ಗುಜರಾತ ಮತ್ತು ರಾಜಸ್ಥಾನ ಈ 5 ಜಿಲ್ಲೆಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಹೆಸರಿನ ಅರ್ಥ: ಮಧ್ಯಪ್ರದೇಶ ಎಂದರೆ ಮಧ್ಯದ ಪ್ರಾಂತ್ಯ ಎಂದು ಅರ್ಥ. ಮುಂದಿನ ಪ್ರಶ್ನೆ, ಭಾರತದ ಹವಾಮಾನವನ್ನು ಯಾವ ಸಮುದ್ರ ಹೆಚ್ಚು ಪ್ರಭಾವಿಸುತ್ತದೆ? ನಿಮ್ಮ ಆಪ್ಷನ್ಸ್: ಎ ಅಟ್ಲಾಂಟಿಕ್, ಬಿ ಪ್ಯಾಸಿಫಿಕ್, ಸಿ ಹಿಂದೂ ಮಹಾಸಾಗರ, ಡಿ ಅರಬ್ಬಿ ಸಮುದ್ರ. ಸರಿಯಾದ ಉತ್ತರ ಆಪ್ಷನ್ ಸಿ ಹಿಂದೂ ಮಹಾಸಾಗರ.
ಭಾರತದ ದಕ್ಷಿಣಕ್ಕಿರುವ ಈ ಮಹಾಸಾಗರವು ದೇಶದ ಒಟ್ಟಾರೆ ಮಾನ್ಸೂನ್ ಮುಂಗಾರು ಮಳೆಯ ಮೇಲೆ ನೇರ ಪ್ರಭಾವವನ್ನು ಬೀರುತ್ತದೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ರಬಿ ಬೆಳೆ ಯಾವ ಕಾಲದಲ್ಲಿ ಬೆಳೆಯುತ್ತದೆ? ನಿಮ್ಮ ಆಪ್ಷನ್ಸ್: ಎ ಬೇಸಿಗೆ ಕಾಲ, ಬಿ ಮಳೆಗಾಲ, ಸಿ ಚಳಿಗಾಲ, ಡಿ ಹಿಮಕಾಲ. ಸರಿಯಾದ ಉತ್ತರ ಆಪ್ಷನ್ ಸಿ ಚಳಿಗಾಲ. ಬಿತ್ತನೆಯ ಸಮಯ ಅಕ್ಟೋಬರ್ನಿಂದ ಡಿಸೆಂಬರ್. ಕೊಯ್ಲಿನ ಸಮಯ ಮಾರ್ಚ್ನಿಂದ ಜೂನ್. ಮುಖ್ಯ ರಾಜ್ಯಗಳು ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ ಮತ್ತು ಜಮ್ಮು ಕಾಶ್ಮೀರ. ಹಿಮಾಚಲ ಪ್ರದೇಶ. ಪ್ರಮುಖ ಬೆಳೆಗಳು ಗೋಧಿ, ಬಾರ್ಲಿ, ಸಾಸಿವೆ, ಬಟಾಣಿ ಮತ್ತು ಕಾಳುಗಳು. ಮುಂದಿನ ಪ್ರಶ್ನೆ, ಭಾರತದ ಅತಿ ಎತ್ತರದ ಪರ್ವತ ಶಿಖರ ಯಾವುದು? ನಿಮ್ಮ ಆಪ್ಷನ್ಸ್: ಎ ಕಾಂಚನಜುಂಗ, ಬಿ ಎವರೆಸ್ಟ್, ಸಿ ನಂದಾದೇವಿ, ಡಿ ಧವಳಗಿರಿ. ಸರಿಯಾದ ಉತ್ತರ ಆಪ್ಷನ್ ಎ ಕಾಂಚನಜುಂಗ. ಸ್ಥಳ ಸಿಕ್ಕಿಂ, ಭಾರತ ನೇಪಾಳ ಗಡಿ. ಎತ್ತರ 8586 ಮೀಟರ್. ವಿಶೇಷತೆ: ಇದು ಹಿಮಾಲಯ ಶ್ರೇಣಿಯ ಭಾಗವಾಗಿದ್ದು 5 ಹಿಮದ ನಿಧಿಗಳು ಎಂದು ಕರೆಯಲ್ಪಡುತ್ತದೆ. ಮುಂದಿನ ಪ್ರಶ್ನೆ, ಭಾರತದ ಪೂರ್ವ ತುದಿಯ ರಾಜ್ಯ ಯಾವುದು? ನಿಮ್ಮ ಆಪ್ಷನ್ಸ್: ಎ ಅಸ್ಸಾಂ, ಬಿ ಅರುಣಾಚಲ ಪ್ರದೇಶ, ಸಿ ನಾಗಾಲ್ಯಾಂಡ್, ಡಿ ಮಣಿಪುರ. ಸರಿಯಾದ ಉತ್ತರ ಆಪ್ಷನ್ ಬಿ ಅರುಣಾಚಲ ಪ್ರದೇಶ. ರಾಜ್ಯ ಅರುಣಾಚಲ ಪ್ರದೇಶ. ಪೂರ್ವದ ತುದಿ ಕಿಬಿತು, ಜಿಲ್ಲೆ ಅಂಜಾವ್ ಜಿಲ್ಲೆ. ವಿಶೇಷತೆ: ಭಾರತದಲ್ಲಿ ಮೊದಲು ಸೂರ್ಯೋದಯವಾಗುವ ರಾಜ್ಯವಿದು. ಮುಂದಿನ ಪ್ರಶ್ನೆ, ಭಾರತದ ಹವಾಮಾನವನ್ನು ಯಾವ ಪರ್ವತ ಶ್ರೇಣಿ ತಡೆಯುತ್ತದೆ? ನಿಮ್ಮ ಆಪ್ಷನ್ಸ್: ಎ ವಿಂಧ್ಯ, ಬಿ ಹಿಮಾಲಯ, ಸಿ ಅರಾವಳಿ, ಡಿ ಸತಪುರ. ಸರಿಯಾದ ಉತ್ತರ ಆಪ್ಷನ್ ಬಿ ಹಿಮಾಲಯ. ಶೀತ ತಡೆಗೋಡೆ. ಚಳಿಗಾಲದಲ್ಲಿ ಮಧ್ಯ ಏಷ್ಯಾದಿಂದ ಬರುವ ತಂಪು ಮತ್ತು ಶುಷ್ಕ ಗಾಳಿಯನ್ನು ತಡೆಯುತ್ತದೆ. ಹವಾಮಾನ ವಿಭಜನೆ. ಇದು ಭಾರತ ಮತ್ತು ಮಧ್ಯ ಏಷ್ಯಾದ ಹವಾಮಾನವನ್ನು ಪ್ರತ್ಯೇಕಿಸುವ ಭೌಗೋಳಿಕ ತಡೆಗೋಡೆಯಾಗಿದೆ. ಮುಂದಿನ ಪ್ರಶ್ನೆ, ಬ್ರಹ್ಮಪುತ್ರ ನದಿ ಯಾವ ದಿಕ್ಕಿನಲ್ಲಿ ಹರಿಯುತ್ತದೆ? ನಿಮ್ಮ ಆಪ್ಷನ್ಸ್: ಎ ಪೂರ್ವದಿಂದ ಪಶ್ಚಿಮ, ಬಿ ಉತ್ತರದಿಂದ ದಕ್ಷಿಣ, ಸಿ ಪಶ್ಚಿಮದಿಂದ ಪೂರ್ವ, ಡಿ ದಕ್ಷಿಣದಿಂದ ಉತ್ತರ. ಸರಿಯಾದ ಉತ್ತರ ಆಪ್ಷನ್ ಸಿ ಪಶ್ಚಿಮದಿಂದ ಪೂರ್ವ. ಬ್ರಹ್ಮಪುತ್ರ ನದಿಯ ಹರಿವಿನ ದಿಕ್ಕು. ಟಿಬೆಟ್ ಉಗಮ ಸ್ಥಾನ ಪೂರ್ವ ದಿಕ್ಕಿಗೆ. ಭಾರತ, ಅರುಣಾಚಲ ಪ್ರದೇಶ, ಅಸ್ಸಾಂ ಪೂರ್ವದಿಂದ ಪಶ್ಚಿಮ ನೈಋತ್ಯ ದಿಕ್ಕಿಗೆ ಹರಿಯುತ್ತದೆ. ಬಾಂಗ್ಲಾದೇಶ ದಕ್ಷಿಣಕ್ಕೆ ತಿರುಗಿ ಜಮುನಾ ಎಂದು ಕರೆಯಲ್ಪಟ್ಟು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಖಾರಿಫ್ ಬೆಳೆ ಯಾವ ಕಾಲದಲ್ಲಿ ಬೆಳೆಯುತ್ತದೆ? ನಿಮ್ಮ ಆಪ್ಷನ್ಸ್: ಎ ಬೇಸಿಗೆ, ಬಿ ಮಳೆಗಾಲ, ಸಿ ಚಳಿಗಾಲ, ಡಿ ಹಿಮಕಾಲ. ಸರಿಯಾದ ಉತ್ತರ ಆಪ್ಷನ್ ಬಿ ಮಳೆಗಾಲ. ಖಾರಿಫ್ ಬೆಳೆಗಳ ಪ್ರಮುಖ ವಿವರಗಳು: ಋತು ಜೂನ್ನಿಂದ ಅಕ್ಟೋಬರ್ ಮಳೆಗಾಲ. ಬಿತ್ತನೆ ಜೂನ್ನಿಂದ ಜುಲೈ ನೈಋತ್ಯ ಮಾನ್ಸೂನ್ ಆಗಮನ. ಕೊಯ್ಲು ಸೆಪ್ಟೆಂಬರ್ನಿಂದ ಅಕ್ಟೋಬರ್ವರೆಗೆ ಶರತ್ಕಾಲ. ಪ್ರಮುಖ ಬೆಳೆಗಳು ಭತ್ತ, ಮೆಕ್ಕೆಜೋಳ, ರಾಗಿ, ಸೋಯಾಬೀನ್, ನೆಲಗಡಲೆ, ಹತ್ತಿ, ಕಬ್ಬು. ಮಹತ್ವ: ಈ ಬೆಳೆಗಳಿಗೆ ಅಧಿಕ ಮಳೆ ಮತ್ತು ತೇವಭರಿತ ವಾತಾವರಣದ ಅವಶ್ಯಕತೆ ಇರುತ್ತದೆ. ಕೊನೆಯ ಪ್ರಶ್ನೆ, ಭಾರತದ ನಕ್ಷೆಯಲ್ಲಿ ಲಕ್ಷದ್ವೀಪ ಯಾವ ಭಾಗದಲ್ಲಿದೆ? ನಿಮ್ಮ ಆಪ್ಷನ್ಸ್: ಎ ಪಶ್ಚಿಮ, ಬಿ ನೈಋತ್ಯ, ಸಿ ಪೂರ್ವ, ಡಿ ದಕ್ಷಿಣ. ಸರಿಯಾದ ಉತ್ತರ ಆಪ್ಷನ್ ಬಿ ನೈಋತ್ಯ. ಸ್ಥಳ ಅರಬ್ಬಿ ಸಮುದ್ರ, ಭಾರತದ ನೈಋತ್ಯ ಕರಾವಳಿ. ಹತ್ತಿರದ ರಾಜ್ಯ ಕೇರಳ, ಕೊಚ್ಚಿ ನಗರದ ಕರಾವಳಿ. ರಾಜಧಾನಿ ಕವರಟ್ಟಿ. ಪ್ರಕಾರ ಹವಳದ ದ್ವೀಪಗಳ ಸಮೂಹ. ಸ್ನೇಹಿತರೆ, ಎಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಿ? ನಿಮ್ಮ ಸ್ಕೋರನ್ನು ಕಮೆಂಟ್ನಲ್ಲಿ ಹಾಕಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹೈಪ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಚಾಲೆಂಜ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.